ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ನಮ್ಮ ಆರ್ಥಿಕ ಸುಸ್ಥಿರತೆಗೆ ಮತ್ತು ನ್ಯೂಟ್ರಿಷನ್ ಸುಸ್ಥಿರತೆಗೆ, ಆಹಾರ ಸುಸ್ಥಿರತೆಗೆ ನಾವು ಬೆಳೆಯುವಂಥ ಬೆಳೆಗಳು ಹೆಂಗೆ ನಮಗೆ ಪೂರಕವಾಗಿ ಹೋಗ್ತವೆ, ಅದ್ರ ಜೊತೆಯಲ್ಲಿ ನಾವು ಅದನ್ನು ಹೆಂಗೆ ಕಾಂಪೋಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ತಾ ಹೋಗೋಣ. ಇವತ್ತು ಕರ್ನಾಟಕದಲ್ಲಿ ಬಹುತೇಕ ಸಣ್ಣ ಸಣ್ಣ ರೈತರುಗಳು, ಸಣ್ಣ ಹಿಡುವಳಿದಾರರೇ ಹೆಚ್ಚಿರೋದ್ರಿಂದ ನಾನಂಥ ಸಣ್ಣ ಹಿಡುವಳಿದಾರರಿಗಾಗಿಯೇ ಒಂದು ಮಾಡೆಲ್ನ ನಾನು ಇಲ್ಲಿ ಮಾಡಿರೋ ಅಂಥದ್ದು. ಈ ಮಾಡೆಲ್ಲು ಏನು ಅಂತಂದರೆ, ಒಂದು ಆರ್ಥಿಕ ಬೆಳೆಗಳು ಮತ್ತು ಆಹಾರ ಬೆಳೆಗಳನ್ನು ಇಲ್ಲಿ ನಾವು ಬೆಳಿಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ಇದು ನಮ್ಮದು ಈಗ 1.5 ವರ್ಷದ ತೋಟ. ಇದು ಈಗ ನಮಗೆ ಬಾಳೆ ಈಗಾಗಲೇ ಫಲಕ್ಕೆ ಬರ್ತಾ ಇದೆ. ಈಗಾಗಲೇ ಅಲಸಂದೆ, ರಾಗಿ, ಭತ್ತ, ಅದ್ರ ಜೊತೆಯಲ್ಲಿ ತೊಗರಿ, ಅವರೆ, ಉದ್ದು, ಹೆಸರು ಇವೆಲ್ಲವನ್ನು ನಾವು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಮನೆಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳು ಅಲ್ಲಿ ಸಿಕ್ಕಾಯಿತು. ಈಗ ಆರ್ಥಿಕ ಬೆಳೆಗಳು ಏನು ಅಂತಂದರೆ, ಬಾಳೆ ಇದೆ. ಬಾಳೆ ಈಗ ಫಲಕ್ಕೆ ಬರ್ತಾ ಇದೆ. ಈಗ ಒಂದು 400 ಗಿಡ ಒಂದು ಎಕರೆಗೆ ನಾವು ಕೂರಿಸ್ಬೋದು. 10x10 ಹಾಕಿದರೆ ಆ 400 ಗಿಡ ಕೂರಿಸಿದ್ದು ಅಂತಂದರೆ ಒಂದು ಗೊನೆ ನಮಗೆ ಅವರೇಜ್ ಸರಾಸರಿ 8 kg ಬಾಳೆ ಕಾಯಿ ಸಿಕ್ಕಿದ್ರು, 8 kg ಬಾಳೆಹಣ್ಣು ಸಿಕ್ಕಿದ್ರು ಇವತ್ತಿನ ರೇಟಲ್ಲಿ 30 ರೂಪಾಯಿ ಇದೆ ನಾವು ನಮ್ಮಲ್ಲಿ ಹತ್ರ ಬೈ ಮಾಡೋದು. ಹಾಗಾಗಿ 30ರಿಂದ 40 ರೂಪಾಯಿ ಇರೋದ್ರಿಂದ ನಮಗೆ ಒಂದು 8×4=32 ಈ ಥರಕ್ಕೆ ಒಂದು 350 ರೂಪಾಯಿ, 320 ರೂಪಾಯಿ, 300 ರೂಪಾಯಿ ಕನಿಷ್ಠ ಇಷ್ಟು ದುಡ್ಡು ಸಿಗ್ತಾ ಹೋಗುತ್ತೆ. ಮತ್ತಿನ್ನು ಸೀಸನ್ ವೈಸು ನಮಗೆ ಶ್ರಾವಣ ಬಂತು ಅಂತಂದರೆ ಹಣ್ಣಿನ ಬೆಲೆ ಗಗನಕ್ಕೆ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ 75ರಿಂದ 80 ರೂಪಾಯಿಯೂ ಸಿಗ್ಬೋದು. ಕಳೆದ ವರ್ಷ ನಾವು ಬೇರೆ ಕಡೆ ಬೆಳೆದಂಥ ಬಾಳೆಗೆ ಅಷ್ಟು ಸಿಕ್ಕಿತ್ತು. ಈ ವರ್ಷವೂ ಅದನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಹಾಗಾಗಿ ಒಂದು 70 ರೂಪಾಯಿ ಸಿಕ್ಕಿದ್ರೂ ನಮಗೆ ಎಷ್ಟಾಯಿತು, ಒಂದು 8 kg ಅಂತಂದರೆ 56, 560 ರೂಪಾಯಿ, 600 ರೂಪಾಯಿ ದುಡ್ಡು ಒಂದು ಕೊನೆಗೆ ಸಿಗುತ್ತೆ. ಹಾಗಾಗಿ ಇಲ್ಲಿ 1ರಿಂದ 1.25 ಲಕ್ಷ ರೂಪಾಯಿ ಆರ್ಥಿಕ ಮೂಲ ಇಲ್ಲಿ ಸೃಷ್ಟಿಯಾಯಿತು. ಆಮೇಲೆ ನಂತರ ಎರಡನೇ ಬೆಳೆ ನಮಗೀಗ ಅಲ್ಲಿ ಕಾಫಿ ಏನು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕಾಫಿ ಇದೆ. ಇದು 1.5 ವರ್ಷದ ಗಿಡ. ಈಗಾಗಲೇ ಅದರಲ್ಲಿ ಒಂದೊಂದು ಕೆಲವು ಫಲಕ್ಕಿದೆ. ಅದನ್ನೆಲ್ಲ ಫಲನ ನಾವು ತೆಗೆದಾಕಿದ್ದೀವಿ. ಮುಂದಿನ ವರ್ಷಕ್ಕೆ ಒಂದು 400 ಗಿಡ ಏನು ಕಾಫಿ ಇದೆ ಇದು ಫಲಕ್ಕೆ ಬರುತ್ತೆ. ಆ ಫಲಕ್ಕೆ ಬಂತು ಅಂತಂದರೆ ನಮಗೆ ಮಿನಿಮಮ್ ಕಾಫಿ ಗಿಡದಿಂದ ನಾವು ಒಂದು ಪ್ರಾರಂಭದ ಒಂದು 4-5ನೇ ವರ್ಷದ ತನಕ ಒಂದು 20 ಬ್ಯಾಗು ಈ ಥರ ಕಾಫಿ ತೆಗಿಬೋದು. ಒಂದು 5 ವರ್ಷ ಆದಮೇಲೆ 35ರಿಂದ 40 ಚೀಲ ಕಾಫಿ ಕೊಯ್ಬೋದು. ಇವತ್ತಿನ ಕಾಫಿ ಬೆಲೆ 10,000 ರೂಪಾಯಿ. ನಾವು ಕೊಡೋಂಥ ಚೆರಿಗೆ, ರೊಬಸ್ಟೋ ಚೆರಿಗೆ ಒಂದು 9,500ರಿಂದ 10,000 ರೂಪಾಯಿ ಇದೆ. 10,000 ರೂಪಾಯಿ ಅಂತಾದ್ರೂ 35ರಿಂದ 40 ಚೀಲ ಬಂತು ಅಂತಂದರೆ ನಮಗೆ 3.5ರಿಂದ 4 ಲಕ್ಷ ರೂಪಾಯಿ ಈ ಕಾಫಿಯಿಂದ ವರಮಾನ ಬರುತ್ತೆ. ಮಲೆನಾಡಲ್ಲಿ ಈ ಕಾಫಿ ಬೆಳಿಬೋದು. ಬಯಲುಸೀಮೆನಲ್ಲಿ ಆ್ಯಕ್ಚುಲಿ ಇವತ್ತೆಲ್ಲರೂ ಕಾಫಿ ಬೆಳೀತಿದ್ದಾರೆ. ಕಾಫಿ ಗಿಡ ಚೆನ್ನಾಗಿದೆ. ನನ್ನ ಬಹುತೇಕರು ಕೇಳ್ತಾರೆ, ಸರ್ ಕಾಫಿ ಹಾಕ್ಬೋದಾ ಅಂತೇಳಿ. ನಾನು ಹಾಕೋದು ಬೇಡ, ಅಲ್ಲಿ ಚೆನ್ನಾಗಿ ಬರಲ್ಲ ಅಂತೇಳಿ ನಾನು ಹೇಳಿದೆ ಅಂತಂದರೆ, ಇಲ್ಲ ಬೇರೆಯವರೆಲ್ಲ ಬಂದಿದೆ ಹಾಗಾಗಿ ನೀವು ಸುಮ್ಮನೆ ಸುಳ್ಳು ಹೇಳ್ತೀರಿ ಅನ್ನೋ ಭಾವನೆ ಬರುತ್ತೆ ಅಂತೇಳಿ ಅವ್ರಿಗೆ ವಾಸ್ತವ ವಿಚಾರನ ಮಂದಟ್ಟು ಮಾಡಿಸ್ತೀನಿ. ಕಾರಣ ಏನು ಅಂತಂದರೆ, ಬೋರರ್ ಬೇಗ ಅಟ್ಯಾಕ್ ಆಗುತ್ತೆ ಕಾಫಿಗೆ. ಈ ಬೋರರು ಬಯಲುಸೀಮೆನಲ್ಲಿ ಇಲ್ಲ. ಈಗ ಆ್ಯಕ್ಚುಲಿ ಬಯಲುಸೀಮೆ ವಾತಾವರಣ ಈ ವರ್ಷ 38ರಿಂದ 40 ತನಕ ಹೋಗಿತ್ತು. ಈ ಕಾಫಿ ಯಾವ ವಾತಾವರಣದಲ್ಲಿ ಬೆಳೆಯುತ್ತೆ ಅಂತಂದರೆ 22ರಿಂದ 25 ಡಿಗ್ರಿ ಸೆಲ್ಸಿಯಸ್ ಎಲ್ಲಿರುತ್ತೆ ಆ ವಾತಾವರಣದಲ್ಲಿ ಆರೋಗ್ಯವಾದಂಥ ಕಾಫಿ ಬರುತ್ತೆ. ಆದರೆ ಅವರೆಲ್ಲ ಇವತ್ತು ಬೆಳೀತಾ ಇದ್ದಾರೆ, ಅಲ್ಲಿ ಬೋರರ್ ಇಲ್ಲ. ಆ ಕಾರಣಕ್ಕಾಗಿ ಯಥೇಚ್ಛವಾದಂಥ ನೀರು ಗೊಬ್ಬರ ಕೊಟ್ಬಿಟ್ಟು ಅಲ್ಲಿ ಗಿಡನ ಬೆಳೆಸ್ತಾರೆ. ಆದರೆ ಮುಂದೆ ಬೋರರ್ ಏನಾದ್ರು ಅಟ್ಯಾಕ್ ಆಯಿತು ಅಂತಂದರೆ, ಬಂದಲ್ಲಿ ಪರಿಚಯ ಆಯಿತು ಅಂತಂದರೆ ನಾಳೆ ಅಷ್ಟೂ ನಾಶವಾಗಿಬಿಡುತ್ತೆ. ಯಾಕೆಂದರೆ ಇವತ್ತು ಮಲೆನಾಡಲ್ಲೇ ವಾತಾವರಣ ಕೆಟ್ಟೋಗಿದೆ. ವಾತಾವರಣ ಕೆಟ್ಟೋದ ಪರಿಣಾಮ ಏನಾಗಿದೆ ಅಂತಂದರೆ, ಇವತ್ತು ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಈ ಟೆಂಪ್ರೇಚರ್ ಜಾಸ್ತಿ ಆದ ಕಾರಣಕ್ಕಾಗಿ ಬೋರರು ಬಂದಿದೆ. ಆ ಬೋರರ್ ಬಂದಿರೋದ್ರಿಂದ ಇವತ್ತು ಕಾಫಿನ ಉಳಿಸ್ಕೊಳ್ಳೋದೇ ಕಷ್ಟ ಅನ್ನೋ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಬಯಲುಸೀಮೆನಲ್ಲಿ ಮುಂದೆ ನಾವೇನು ನಿರೀಕ್ಷೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಆತಂಕ ನನ್ನ ಕಾಡುತ್ತೆ. ಆ ಕಾರಣಕ್ಕಾಗಿ ಮುಂದಾಲೋಚನೆ ಇಟ್ಕೊಂಡು ಬಯಲುಸೀಮೆ ಬೆಳೆಗಾರರು ಅಡಿಕೆ, ಬಾಳೆ, ಅಡಿಕೆ, ಕಾಫಿ ಬದಲಿಗೆ ಕೋಕೋ ಹಾಕ್ಬೋದು. ಕೋಕೋನು ಇವತ್ತು ಒಳ್ಳೆ ರೇಟ್ ಇದೆ. ಅದೊಂದು 2ರಿಂದ 5 kg ಕೋಕೋ ಸಿಕ್ತು ಅಂತಂದರೆ
ಇವತ್ತು 300 ರೂಪಾಯಿ ಇವತ್ತಿನ ರೇಟ್ ಇದೆ. ಇವತ್ತು ಅಷ್ಟು ಸಿಕ್ತು ಅಂತಂದ್ರೆ 1,500 ರೂಪಾಯಿ ಒಂದು ಗಿಡಕ್ಕೆ ಸಿಗುತ್ತೆ. ಹಾಗಾಗಿ 400 ಗಿಡಕ್ಕೆ ನಿಮಗೆ 4-4.25 ಲಕ್ಷ ರೂಪಾಯಿ ಅದರಲ್ಲಿ ಸಿಗುತ್ತೆ. ಕನಿಷ್ಠ 4.5 ಸಿಗ್ತಾ ಇದ್ರೂ ಕನಿಷ್ಠ 3.5ರಿಂದ 4 ಅಂತಲೂ ಸಿಕ್ಬಿಡುತ್ತೆ. ಈ ಬುದ್ಧಿವಂತಿಕೆಯಿಂದನ ಬಯಲುಸೀಮೆನಲ್ಲಿ ಯಾವುದನ್ನು ಮಾಡಬೇಕು, ಮಲೆನಾಡಲ್ಲಿ ಯಾವ್ದು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು. ಹಾಗಾಗಿ ನಾನು ಇಲ್ಲಿ ಇದನ್ನು ಹಾಕಿರೋದು. ಅದ್ರ ಜೊತೆಯಲ್ಲಿ ಜಾಯಿಕಾಯಿ ನೋಡಿ, ಈ ಜಾಯಿಕಾಯಿ ಗಿಡ ಇದು 1 ವರ್ಷದ ಗಿಡ. ಇದು ಇನ್ನು ಅಲ್ಲಿ ಕೆಲವೆಲ್ಲ ಇದ್ದಾವೆ, ಅವು 4-5 ವರ್ಷದ ಗಿಡಗಳು ಇದ್ದಾವೆ, ಜಾಯಿಕಾಯಿ ಗಿಡಗಳು. ಹೀಗಾಗಿ ಆ ಫಲ ಬರ್ತಾ ಇದೆ. ನಮಗೆ ಒಂದು ಜಾಯಿಕಾಯಿ ಗಿಡ 4-5ನೇ ವರ್ಷದ ಪ್ರಾಯದ ಗಿಡಕ್ಕೆ ನಮಗೆ ಹೆಚ್ಚು ಕಡಿಮೆ ಮಿನಿಮಮ್ ಅಂತಂದ್ರೂ ಒಂದು 4 kg ಕಾಯಿ ಕೊಡುತ್ತೆ, ಬೀಜ ಕೊಡುತ್ತೆ. ಆಮೇಲೆ ಮಿನಿಮಮ್ ಅಂತಂದ್ರೂ ಒಂದು 300 ಕಾಯಿ ಕೊಯ್ದರೆ 1 kg ಪತ್ರೆ ಸಿಗುತ್ತೆ. ಹಾಗಾಗಿ ನಾವು ಪತ್ರೆಯಿಂದ ದುಡ್ಡು ಇವತ್ತು 1,500 ರೂಪಾಯಿ ಪತ್ರೆ ದುಡ್ಡಿದೆ. ಜಾಯಿಕಾಯಿಗೆ ಇವತ್ತು 500 ರೂಪಾಯಿ ದುಡ್ಡಿದೆ. ಒಂದು 5 kg ಜಾಯಿಕಾಯಿ ಆದ್ರೂ 2,000 ರೂಪಾಯಿ ದುಡ್ಡಾಯಿತು. ಹಾಗಾಗಿ ಅದನ್ನು ನಾವು ಯೋಚನೆ ಮಾಡೋ, 5 kg ಆದ್ರೂ 2,500 ರೂಪಾಯಿ ದುಡ್ಡಾಗುತ್ತೆ ಒಂದು ಗಿಡಕ್ಕೆ. ಪತ್ರೆನಲ್ಲಿ 1 kg ಪತ್ರೆ ಸಿಕ್ತು ಅಂತಂದರೆ 1,500 ರೂಪಾಯಿ. ಅಲ್ಲಿಗೆ 2.5 + 1.5 ಅಂತಂದರೆ ನಿಮಗೆ ಹೆಚ್ಚು ಕಡಿಮೆ 4,000 ರೂಪಾಯಿ ಒಂದು ಗಿಡಕ್ಕೆ ಸಿಕ್ತು. ಆ ಥರಕ್ಕೆ ಒಂದು 25 ಗಿಡನ 1 ಎಕರೆ ಪ್ರದೇಶದಲ್ಲಿ ಕಾಂಪೋಸ್ ಮಾಡ್ಬೋದು ಜಾಯಿಕಾಯಿನ. ಮತ್ತು ನಂತರ 4ನೇ ಬೆಳೆಯಾಗಿ ಅಡಿಕೆ. ಇದು ನಾವು ಮಲೆನಾಡಲ್ಲೂ ಬರುತ್ತೆ, ಬಯಲುಸೀಮೆನಲ್ಲೂ ಬರುತ್ತೆ. ಇದು 1.5 ವರ್ಷದ ಗಿಡ ಇವೆಲ್ಲ. ಈ 1.5 ವರ್ಷದ ಗಿಡಗಳು ಇನ್ನು 1.5 ವರ್ಷ, ಇನ್ನು 3 ವರ್ಷಕ್ಕೆ ಇದು ಫಲಕ್ಕೆ ಬರುತ್ತೆ. ಕನಿಷ್ಠ 5ರಿಂದ 6 ವರ್ಷಕ್ಕೆ, ಅಲ್ಲ 6ರಿಂದ 7 ವರ್ಷಕ್ಕೆ ನಮಗೆ ಅದೊಂದು ಬೆಳೆ ಪ್ರಾರಂಭ ಆಯಿತು ಅಂತಂದರೆ ಅಡಿಕೆನಲ್ಲಿ ಮಿನಿಮಮ್ ಒಂದು 8ರಿಂದ 8.5 ಕ್ವಿಂಟಾಲ್ ಅಡಿಕೆ ಸಿಕ್ತರು ಅಂತಂದ್ರೂ ಇವತ್ತಿನ ರೇಟಲ್ಲಿ ನಾವು 50 ರೂಪಾಯಿ ಲೆಕ್ಕ ಹಿಡ್ಕೊಂಡ್ರು 44 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಕಾಫಿಯಿಂದ ಒಂದು 3.5ರಿಂದ 4, ಅಡಿಕೆಯಿಂದ ಒಂದು 3.5ರಿಂದ 4, ಅಲ್ಲಿಗೆ ಒಂದು 7, ಜಾಯಿಕಾಯಿನಿಂದ ಹೆಚ್ಚು ಕಡಿಮೆ 1 ಲಕ್ಷ, ಬಾಳೆಯಿಂದ 1 ಲಕ್ಷ, ಈ ಥರದ್ದು ತೆಗೆದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ ನಮಗೆ 8ರಿಂದ 12 ಲಕ್ಷ ಆರ್ಥಿಕವಾದ ಮೂಲ ಈ 1 ಎಕರೆ ಪ್ರದೇಶದಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ಬೆಳೆಗಾರರು, ನಾವು ಸಣ್ಣ ಹಿಡುವಳಿದಾರರು ಯೋಚನೆ ಮಾಡಬೇಕು. ನಾನು ನನ್ನ ಕುಟುಂಬದವರೇ ಕೆಲಸ ಮಾಡ್ತೀನಿ, ಮಣ್ಣಿಗೆ ಬೇಕಾದಂಥ ನೈಸರ್ಗಿಕ ಮೂಲ ಸಂಪತ್ತನ್ನು ನಾನು ಒದಗಿಸ್ತೀನಿ, ಸಂಪತ್ತಿನ ಮೂಲನ ಒದಗಿಸ್ಬಿಟ್ಟು ಮಣ್ಣನ್ನು ನಾವು ಸುಸ್ಥಿರತೆಗೊಳಿಸ್ಕೊಂತೀವಿ. ಈ ಥರದ ಪ್ಲ್ಯಾನ್ಗಳನ್ನು ನಾವು ಮಾಡಿದರೆ ರೈತರು ಬಡತನ ಅನ್ನೋದು ಎಲ್ಲಿ ಬರುತ್ತೆ? ಹಾಗಾಗಿ ಬಡತನದಿಂದ ನಾವು ಮುಕ್ತರಾಗಬೇಕು, ಸಾಲದಿಂದ ಮುಕ್ತರಾಗಬೇಕು, ಪರಾವಲಂಬಿತನದಿಂದ ನಾವು ಮುಕ್ತರಾಗಬೇಕು ಅಂತಂದರೆ ನಾವು 1 ಎಕರೆ ಪ್ರದೇಶದಲ್ಲಿ ಕುಟುಂಬದವರೇ ಮಾಡಿಕೊಂಡು 1 ಎಕರೆನ ಸಂರಕ್ಷಣೆ ಮಾಡ್ಕೊಂಡ್ರೆ ನಮಗೆ ಆರ್ಥಿಕ ಮೂಲದ ಬೆಳೆಗಳು ಮತ್ತು ಆಹಾರದ ಮೂಲದ ಬೆಳೆಗಳನ್ನು ನಾವು ಕಂಪೋಸ್ ಮಾಡಿದ್ದೆ ಆದರೆ ಖಂಡಿತ ಒಂದು ಕುಟುಂಬ ಒಂದು 4ರಿಂದ 7-8ನೇ ವರ್ಷದೊತ್ತಿಗೆ ಪರಿಪೂರ್ಣವಾಗಿ ಸ್ವಾವಲಂಬಿಯಾಗಿ ಮತ್ತು ಲಕ್ಷಾಂತರ ರೂಪಾಯಿ ವರಮಾನನ ಉತ್ಪಾದನೆ ಮಾಡೋಂಥ ಒಂದು ಕುಟುಂಬ ಅಲ್ಲಿ ಸೃಷ್ಟಿ ಆಗ್ತಾ ಹೋಗ್ತವೆ. ಹಾಗಾಗಿ ಇವತ್ತು ರೈತ ಬಾಂಧವರೇ, ನನಗೆ ಏನು ಕನಸು ಅಂತಂದರೆ ಒಬ್ಬ ಕೃಷಿಕ, ಸಣ್ಣ ಕೃಷಿಕನು, ಹಿಡುವಳಿದಾರನು ಸಹ ಇವತ್ತು ಆತ ಕೈ ಚಾಚಬಾರ್ದು. ಯಾಕೆಂದರೆ ಬ್ಯಾಂಕಿಗೆ ಹೋಗಬಾರ್ದು, ಬ್ಯಾಂಕಿನ ಸಾಲ ಮಾಡಬಾರ್ದು, ಬ್ಯಾಂಕಲ್ಲೇ ಡಿಪಾಸಿಟ್ ಇಡೋಂಥ ಶಕ್ತಿ ಬರಬೇಕು. ಇದು ನನ್ನ ಕನಸು. ಆ ಕಾರಣಕ್ಕಾಗಿ ಇದು ಬಹುತೇಕ ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ದೆ ಆದರೆ ಮಾಡ್ಬೋದು. ಈಗ ಉದಾಹರಣೆಗೆ ಈಗ 1 ಎಕರೆ ಇದೆ, ನಾನು ನೀರಿನ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದೊಂದು ಸಮಸ್ಯೆ ಬರುತ್ತೆ. ಅದಕ್ಕೆ ನಾನೊಂದು ಸರಳವಾದಂಥ ಪರಿಹಾರ ಕೊಟ್ಟೆ. ನೀವು 5 ಜನ ಒಂದು ಕ್ಲಸ್ಟರ್ ಮಾಡ್ಕೊಳ್ಳಿ, ಅಕ್ಕಪಕ್ಕದ ಜಮೀನವರು ಒಂದು ಕ್ಲಸ್ಟರ್ ಮಾಡ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ನಿಮ್ಮ 1 ಎಕರೆನಲ್ಲಿ 1 ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳಿ. ಒಂದು ಸಣ್ಣದು 40x40. ಇಲ್ಲಿ ನೀವು ಕೃಷಿ ಹೊಂಡ ಮಾಡ್ಕೊಂಡು ನೀರು ಹಿಂಗ್ಸಂಥ ಕ್ರಮ ಮಾಡ್ಕೊಂಡು ಅಥವಾ ನೀರಿನ ಸಂರಕ್ಷಣೆ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಕೊಂಡು ಅದ್ರ ಮೇಲ್ಗಡೆ ಕೋಳಿ ಸಾಕೋಂಥದ್ದು ಮಾಡಿ. ಆ ನೀರಲ್ಲಿ ಕೋಳಿದ ತ್ಯಾಜ್ಯ ಪರಿಪೂರ್ಣ ಎಲ್ಲದೂ ನೀರಿಗೆ ಬೀಳುತ್ತೆ. ಅದು ಮೀನನ್ನು ಸಾಕೋದ್ರಿಂದ ಮೀನಿಗೆ ಅದು ಆಹಾರವಾಗ್ತಾ ಹೋಗುತ್ತೆ. ಹಂಗೆ ಪರಿಪೂರ್ಣವಾಗಿ ಒಂದು ಕೃಷಿ ಹೊಂಡದಿಂದ 2 ಆರ್ಥಿಕ ಮೂಲಗಳು ಸೃಷ್ಟಿಯಾಗ್ತವೆ, ಒಂದು ಕೋಳಿ, ಒಂದು ಮೀನು. ಹಾಗಾಗಿ ಈ ಬುದ್ಧಿವಂತಿಕೆ, ಈ ಕ್ಲಸ್ಟರ್ ನೀವೇನು ಮಾಡ್ಕೊಂತೀರಿ, ನಿಮ್ಮ ಕೃಷಿ ಭೂಮಿನಲ್ಲಿ 1 ಎಕರೆನಲ್ಲಿ 40-40ಕ್ಕೆ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಕೃಷಿ ಇಲಾಖೆಯಲ್ಲಿ ಈಗ ಕೃಷಿ ಭಾಗ್ಯ ಯೋಜನೆಯಲ್ಲಿ ಅದು ಸಿಗ್ತಾ ಇದೆ, ಕೃಷಿ ಹೊಂಡ ಮಾಡಿಕೊಡ್ತಿದ್ದಾರೆ, ಅದಕ್ಕೆ ಸಹಾಯಧನ ಸಿಗುತ್ತೆ. ಆಮೇಲೆ ನೀವು 5 ಜನ ಶೇರ್ ಮಾಡಿ ಒಂದು ಬೋರ್ವೆಲ್ನ ಹಾಕ್ಸಳಿ, ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿ.
ಆ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡು ನೀವು ನಿಮ್ಗೆ ಎಷ್ಟು ನೀರನ್ನು ಮಿತವಾಗಿ ಬಳಸ್ಬೋದು ಅದಕ್ಕೊಂದು ಅಗ್ರಿಮೆಂಟ್ ಮಾಡ್ಕೊಂಡು ನೀವು ನೀರನ್ನು ಬಳಸ್ತಾ ಹೋಗಿ. ನಿಮಗೆ 1.5 ವರ್ಷಕ್ಕೆ ಆರ್ಥಿಕ ಮೂಲ ಬಾಳೆಯಿಂದ ವರಮಾನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮ ಅಡುಗೆ ಮನೆಗೆ ಬೇಕಾದಂಥ ಎಲ್ಲ ದವಸ ಧಾನ್ಯಗಳನ್ನು ಬೆಳ್ಕೊಳೋದಕ್ಕೆ ಇಲ್ಲಿ ಆಸ್ಪದ ಆಗುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಬೇಕಾಗಿರೋಂಥ ಅರಿಶಿನ ಬೆಳಿಬೋದು, ಶುಂಠಿ ಬೆಳ್ಕೋಬೋದು. ಹಾಗಾಗಿ ನಿಮ್ಮ ಅಡುಗೆ ಮನೆಗೆ ಬೇಕಾದಂಥ ಪರಿಪೂರ್ಣವಾದಂಥ ಆಹಾರನ ಇಲ್ಲಿ ಬೆಳ್ಕೊಂಡು ಒಂದು 4-5 ಗಿಡ, ನಾನಾಗಲೇ ತೋರಿಸಿದ್ನಲ್ಲ ಆ ಥರಕ್ಕೆ ಒಂದು 4-5 ಗಿಡ, ಒಂದು ಸಾಂಬಾರು ಬೆಳೆಗಳು, ಆಮೇಲೆ ಹಣ್ಣಿನ ಬೆಳೆಗಳನ್ನು ಮಾಡ್ಕೊಂಡ್ರೆ ನಮಗೆ ಪರಿಪೂರ್ಣವಾಗಿ ನಮಗೆ ಬೇಕಾದದ್ದನ್ನು ಎಲ್ಲದೂ ಅಲ್ಲಿ ದೊರಕ್ತಾ ಹೋಗುತ್ತೆ. ಹಾಗಾಗಿ ನೀವು 5 ಜನ ಏನೊಂದು ಕ್ಲಸ್ಟರ್ ಮಾಡ್ಕೊಂಡು ಒಂದು ಬೋರ್ವೆಲ್ ಹಾಕಿಸ್ತೀರಿ, 5 ಎಕರೆಗೆ ಈ ನೀರನ್ನು ಬಳಸ್ತಾ ಹೋಗ್ರಿ. ಆಮೇಲೆ ನಂತರ ಈಗೇನು ನೀವು ಶೇರ್ ಹಾಕ್ಯಂಡು ಮಾಡಿರ್ತೀರಲ್ಲ ಅದನ್ನು ನೀವು ವಾಪಸ್ ಮಾಡ್ಬೋದು. ವಾಪಸ್ ಮಾಡಿಬಿಟ್ಟು ಮತ್ತೆ ನಂತರ ಅದನ್ನು ನೀವು ಫಂಡ್ ಮಾಡ್ತಾ ಹೋಗಿ. ಯಾಕೆಂತಂದರೆ ಇಲ್ಲಿ ಪ್ರಾಮಾಣಿಕತೆ ಮತ್ತು ಆತ್ಮೀಯತೆ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ನೀವೆಲ್ಲರೂ ಒಂದು ಸೌಹಾರ್ದತೆಯಿಂದ ನೀವೇನಾದ್ರು ಬದುಕಿದ್ದೇ ಆದರೆ ನೀವೇನು ನೀರಿಗೆ ಖರ್ಚು ಮಾಡ್ತೀರಿ ಅದು ಒಂದು 2 ವರ್ಷಕ್ಕೆ ನೀವು ಬಾಳೆ ಬಂತು ಅಂತಂದಾಗ ಅದನ್ನು ತೀರಿಸ್ಕೊಂಬಿಡ್ಬೋದು. ತೀರಿಸ್ಕೊಂಡಾದ್ಮೇಲೆ ನಿಮ್ಮೆಲ್ಲರ ಹತ್ರನೂ ದುಡ್ಡು ಉಳಿತಾ ಹೋಗುತ್ತೆ. ಆಗ ನೀವು ಕೃಷಿ ಹೊಂಡದಿಂದ ನೀರಿನ ಮೂಲನ ಗುರುತಿಸ್ಕೊಂಡಿರ್ತೀರಿ. ಅದ್ರ ಜೊತೆಯಲ್ಲಿ ಇರೋಂಥ ಒಂದು ಬೋರ್ವೆಲ್ಲಲ್ಲಿ ನೀವು ಹೆಂಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಬಳಸ್ತೀರಿ. ಈ ಥರಕ್ಕೆ ನೀವು ಒಂದು ಮಾಡಲ್ನ ಒಂದು ಹಳ್ಳಿನಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ಪ್ರತಿ ಹಳ್ಳಿನಲ್ಲಿ ಇವತ್ತೇನು 32,000 ಹಳ್ಳಿಗಳಿದೆ, ಆ 32,000 ಹಳ್ಳಿಗಳಲ್ಲೂ ಈ ಥರದ ಪರಿವರ್ತನೆ ಆಯಿತು ಅಂತಂದರೆ ಇವತ್ತು ಬಡತನ ಯಾಕೆ ಬರುತ್ತೆ, ಸಮೃದ್ಧಿ ತುಳಿಕೆ ಹೋಗುತ್ತೆ. ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡೋದ್ರಿಂದ ನಾವು ಆರ್ಥಿಕವಾಗಿ ಸಬಲತೆ ಕಾಣೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಮುಂದೆ ನಾನು ಹೇಳ್ತೀನಿ ನಿಮಗೆ ಸಾಂಬಾರು ಬೆಳೆಗಳನ್ನ ಯಾಕೆ ಕಂಪೋಸ್ ಮಾಡ್ಬೋದು, ಹಣ್ಣಿನ ಬೆಳೆಗಳನ್ನ ಹೆಂಗೆ ಕಂಪೋಸ್ ಮಾಡ್ಬೋದು, ಇದನ್ನೆಲ್ಲ ನೀವು ನೋಡ್ತಾ ಹೋದಾಗ ನೀವು ಮಾಡಿ ಆದಮೇಲೆ ನಿಮಗೆ ಆರ್ಥಿಕವಾದಂಥ ಒಂದು ಸದೃಢತೆ ಸಿಕ್ಕಿದಾಗ ನೀವು ಪರಿಪೂರ್ಣವಾಗಿ ಸ್ವಾವಲಂಬಿಯಾಗಿ ಈ ಸಮಾಜದಲ್ಲಿ ಘನತೆಯಿಂದ ಬಾಳೋದಕ್ಕೆ ಮತ್ತು ಗೌರವದಿಂದ ಬಾಳೋದಕ್ಕೆ ಇದು ನೆರವಾಗುತ್ತೆ. ಹಾಗಾಗಿ ಮೊದಲು ನಾವು ಪ್ರಾಮಾಣಿಕತೆ ತಂದ್ಕೊಳ್ಳೋಣ ಮತ್ತು ಬದ್ಧತೆ ತಂದ್ಕೊಳ್ಳೋಣ. ವೃತ್ತಿ ಬದ್ಧತೆ ವೆರಿ ಇಂಪಾರ್ಟೆಂಟು. ಆ ವೃತ್ತಿ ಬದ್ಧತೆಯಿಂದ ನಾವು ಬೆಳೀತಾ ಹೋಗ್ತೀವಿ. ಹಾಗಾಗಿ ಮುಂದೆ ಇದನ್ನು ನೋಡ್ತಾ ಹೋಗಿ. ನೋಡಿ, 1 ಎಕರೆ ಪ್ರದೇಶದೊಳಗಡೆಗೆ ಇದೊಂದು ರಂಬೂಟನ್ ಅಂತೇಳಿ, ಇದು 4ನೇ ವರ್ಷದ ಗಿಡ. 4ನೇ ವರ್ಷದ ಗಿಡ. ಹಾಗಾಗಿ ಇದು ಒಂದಷ್ಟು ಆಹಾರದ ಮೂಲವಾಗಿ ಇದು ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಹಾಗಾಗಿ 1-2 ಗಿಡಗಳನ್ನು ಹಾಕಿ ಈ ಥರಕ್ಕೆ ಸೀಬೆ ಗಿಡ, ಇವೆಲ್ಲವು ಋತುಮಾನದಲ್ಲಿ ಸಿಗೋಂಥ ಬೆಳೆಗಳು. ಇವು ನಮಗೆ ಆರ್ಥಿಕತೆನ ನಮಗೆ ತಂದು ಕೊಡದೇ ಇದ್ರೂ, ಹಣ ತಂದು ಕೊಡದೇ ಇದ್ರೂ ನಮ್ಮ ಆರೋಗ್ಯ ವೃದ್ಧಿಗೆ ಈ ಸರ್ವ ಋತು ನಲ್ಲಿ ಬರೋಂಥ ಹಣ್ಣು ಹಂಪಲುಗಳು ಇವು ನಮಗೆ ನೆರವಾಗ್ತಾ ಹೋಗ್ತವೆ. ಹಾಗಾಗಿ ಈ ಕಾರಣಕ್ಕಾಗಿ ನಾವು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಬೆಳೀತಾ ಹೋಗ್ಬೋದು. ನೋಡಿ, ಇದು ಕರಿಬೇವು ಒಂದು ಗಿಡ. ಈ ಥರಕ್ಕೆ ನೋಡಿ, ಇಲ್ಲಿ ನುಗ್ಗೆ ಇದೆ, ನುಗ್ಗೆ ಮತ್ತು ಇಲ್ಲಿ ನಿಂಬೆ ಇದೆ. ನಮಗೆ ನುಗ್ಗೆ ಸೀಸನ್ನಲ್ಲಿ ಸಾಕಷ್ಟು ನುಗ್ಗೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ನೋಡಿ ನಿಂಬೆ ಇದೆ. ಈ ನಿಂಬೆ ಇದು ಕಾಸ್ಗಿ ಅಂತೇಳಿ ಬಿಜಾಪುರದ ವೆರೈಟಿ. ಇದು ರಾಜಶೇಖರ್ ನಿಂಬರ್ಗಿ ಅವರಿಂದ ತಂದು ಹಾಕಿದಂಥ ಸಸಿ ಇವು. ನೋಡಿ, ಇವು ಹೆಚ್ಚು ಕಡಿಮೆ 365 ದಿನವೂ ಫಲ ಇರುತ್ತೆ. ಹಾಗಾಗಿ ನಮಗೆ ಸಿಟ್ರಸ್ ಏನು ಬೇಕು ನಿಂಬೆ ನಮಗೆ ಇದು ಉಪಯೋಗಕ್ಕೆ ಬರುತ್ತೆ. ನಾವು ಬಳಸ್ಬೋದು, ನಮ್ಮ ಸಂಬಂಧಿಕರು ಬಳಸ್ಬೋದು, ಸ್ನೇಹಿತರು ಬಳಸ್ಬೋದು. ಹೆಚ್ಚಿಗೆ ಆಗಿದ್ದನ್ನು ಮಾರಾಟ ಮಾಡಿದರೆ ಒಂದು ಸಣ್ಣ ಅಮೌಂಟು, ಆ ಸಣ್ಣ ಅಮೌಂಟ್ ಬಂತು ಅಂತಂದರೆ ಒಂದು 150 ರೂಪಾಯಿ ಸಿಕ್ತು ಅಂತಂದರೆ ನಮಗೆ ಒಂದು ಬೇರೆ ಏನೋ ಅದನ್ನು ನಾವು ಬೈ ಮಾಡಿ ತರ್ಬೋದು. ನಾವೇನು ಬೆಳೆದಿಲ್ಲ ಅದನ್ನು ತರ್ಬೋದು. ನೋಡಿ, ಇಲ್ಲಿ ಸಪೋಟ ಇದೆ, ಈ ಥರಕ್ಕೆ ನಾವು ಒಂದೊಂದು ಬೆಳೆಗಳನ್ನು ನಾವು ಬೆಳೀತಾ ಹೋದಾಗ ನಮಗೆ ಇದು ಒಂದು ಆರ್ಥಿಕ ಮೂಲಗಳಾಗ್ತವೆ. ಜೊತೆಯಲ್ಲಿ ನಮ್ಮ ಆಹಾರದ ಮೂಲವಾಗಿ ಇವು ಪರಿವರ್ತನೆ ಆಗ್ತವೆ. ನೋಡಿ, ಇಲ್ಲೇ ಕಳೆನಲ್ಲಿ ಈ ಕಳೆನೂ ನಾವು ಹೇಗೆ ಆಹಾರವಾಗಿ ಬದಲಾಯಿಸ್ಕೋಬೋದು ಅನ್ನೋದಕ್ಕೆ ನೋಡಿ, ಇಲ್ಲಿ ಒಣಗನ್ನೆ ಇದೆ, ಕಟಣಿಕೆ ಇದೆ, ಗಣಿಕೆ ಸೊಪ್ಪಿದೆ, ಒಂದೆಲಗ ಇದೆ. ಇವೆಲ್ಲವೂ ನಮಗೆ ಆಹಾರದ ಮೂಲವಾಗಿ ದೊರೀತಾ ಹೋಗ್ತವೆ. ಹಾಗಾಗಿ ದೊರೆಯೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ನಮ್ಮ ಅಡುಗೆ ಮನೆ ಸುಸ್ಥಿರವಾಗಿರೋದಕ್ಕೆ ಮತ್ತು ಪೋಷಕಾಂಶದ ಸುಸ್ಥಿರತೆಗೆ, ನ್ಯೂಟ್ರಿಷನ್ ಸ್ಟೆಬಿಲಿಟಿ ಅಂತ ಏನು ಹೇಳ್ತಾರಲ್ಲ, ಅದಕ್ಕೆ ಇವೆಲ್ಲವೂ ನೆರವಾಗ್ತಾ ಹೋಗ್ತವೆ. ನೋಡಿ, ರೈತರ ಆರ್ಥಿಕ ಸ್ಥಿತಿ ದ್ವಿಗುಣಗೊಳ್ಳಬೇಕು ಅಂತಂದರೆ ನಾವು ಏಕ ಬೆಳೆ ಪದ್ಧತಿಯಿಂದ ಬಹಳ ಕಷ್ಟವಾಗುತ್ತೆ. ಯಾಕೆಂತಂದರೆ ಏಕ ಬೆಳೆ ಏಕ ಆದಾಯ ಅಷ್ಟೇ.
ಹಾಗಾಗಿ ಬಹು ಬೆಳೆ ಬಹು ಆದಾಯ ಅಂತ ಬರ್ತಾ ಇದ್ದರೆ ಯಾವುದಾದ್ರು ಒಂದು ಬೆಳೆ ಪ್ರಾಕೃತಿಕವಾಗಿ ತೊಂದರೆ ಆದ್ರೂ ಇನ್ನೊಂದು ಬೆಳೆ ನಮಗೆ ಕೈ ಹಿಡಿತಾ ಹೋಗುತ್ತೆ. ನಾವು ಹಿಂದೆ ತೋರಿಸಿದ್ವಲ್ಲ, ಹಾಗಾಗಿ ಒಂದು ಸಮಗ್ರ ಕೃಷಿ ಪದ್ಧತಿನಲ್ಲಿ ಮತ್ತು ಬಹುಬೆಳೆ ಪದ್ಧತಿನಿಂದ ನಾವು ಹೇಗೆ ಸುಸ್ಥಿರವಾಗ್ಬೋದು ಅಂತೇಳಿ ನೋಡಿ. ಆ ಬೆಳೆ ಜೊತೆಯಲ್ಲಿ ಎಲ್ಲೆಲ್ಲಿ ಜಾಗ ವೇಸ್ಟ್ ಆಗಿರುತ್ತೆ, ಎಲ್ಲಿ ಬಿಸಿಲು ಬೀಳುತ್ತೆ ಅಂಥ ಜಾಗದಲ್ಲಿ ಈ ಥರದ್ದು ಈ ಗಿಡ ನಮ್ಮದು ಹೆಚ್ಚು ಕಡಿಮೆ ಇದು 5 ವರ್ಷದ ಗಿಡ. ಇದು ಆಲ್ ಸ್ಪೈಸ್ ಅಂತ, ಸರ್ವ ಸಾಂಬಾರು ಅಂತ ಹೇಳ್ಬಿಟ್ಟು ಇದು 3 ವರ್ಷಕ್ಕೆ ಫಸಲಿ ಬಂತು. ಈ ಕಳೆದ ವರ್ಷ ಈ ವರ್ಷ ಒಳ್ಳೆ ಫಸಲಿಗೆ ಬಂದಿದೆ ನೋಡಿ. ಈ ಥರದ ಫಲ ಏನಿದೆ, ಈ ಫಲ ಇದು ಹಣ್ಣು ಈ ಥರ ಕಣ್ಣಾಗಿದೆಯಲ್ಲ, ಕಪ್ಪಾಗಿದೆಯಲ್ಲ, ಅದು ಹಣ್ಣಾಗಿದೆ. ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟು ಅದನ್ನು ಒಣಗಿಸಿದ್ರೆ ನಾವೇನು ಗರಂ ಮಸಾಲ ಮಾಡ್ತೀವಲ್ಲ, ಗರಂ ಮಸಾಲಕ್ಕೆ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಹಾಕಿ ಗರಂ ಮಸಾಲ ಮಾಡ್ತಾರೆ. ಆ ಗರಂ ಮಸಾಲ ಎಲ್ಲದನ್ನು ಹಾಕಿ ಮಾಡೋದ್ರ ಬದಲಿಗೆ ಇದೊಂದೇ ಸಸ್ಯದಿಂದ ಗಿಡದಿಂದ ನಾವು ಗರಂ ಮಸಾಲ ಮಾಡ್ಕೋಬೋದು ನೋಡಿ. ಈ ಥರದ 2 ಗಿಡ ಇದೆ. ಮಿನಿಮಮ್ ಈ ಒಂದೊಂದು ಗಿಡ 10 kg ಫಲ ಕೊಡುತ್ತೆ. 10 kg ಫಲ ಕೊಡುತ್ತೆ ಅಂತಂದರೆ ಇವತ್ತದು 600-700 ರೂಪಾಯಿ 1 kg ಇದೆ. ಹಾಗಾಗಿ ಅಷ್ಟು ಬಂತು ಅಂತಂದರೆ ನಮಗೆ ಎಷ್ಟು ಲಾಭ ನೋಡಿ. ಅದ್ರ ಜೊತೆಯಲ್ಲಿ ನಾವು ಇಲ್ಲಿ ಚಕ್ಕೆ ಇದೆ, ದಾಲ್ಚಿನ್ನಿ ಇರೋದ್ರಿಂದ ನಮಗೆ 2 ಗಿಡ ಇದೆ. ಇದು ನಮ್ಮ ಮನೆಗೆ ಬೇಕಾಗುವಷ್ಟು ಒಳ್ಳೆ ಶುದ್ಧವಾದಂಥ ಚಕ್ಕೆ ನಮಗೆ ಸಿಗ್ತಾ ಹೋಗುತ್ತೆ ನೈಸರ್ಗಿಕವಾಗಿ. ಈ ಚಕ್ಕೆ ಸಿಗೋದ್ರಿಂದ ನಮಗೆ ಅದನ್ನು ನಾವು ಬೈ ಮಾಡೋದು ತಪ್ಪುತ್ತೆ, ಅಲ್ಲಿಗೆ ಹಣ ಉಳಿಯುತ್ತೆ ನೋಡಿ. ಈ ಥರಕ್ಕೆ ಈಗ ಮೆಣಸು ಹಾಕಿದ್ದೀವಿ ನೋಡಿ. ಇಲ್ಲಿ ಇದು ಕಾಫಿ ನೋಡಿ. ಈ ಥರದ ಮೆಣಸು ಒಂದೊಂದು ಮೆಣಸಿದೆ. ನಮ್ಮಲ್ಲಿ ಪೂರ್ತಿ ಇಲ್ಲ, ಆದರೆ ಸ್ವಲ್ಪ ಮೆಣಸಿದೆ. ಈ ಮೆಣಸಿಂದನೂ ಆದಾಯ ಒಂದು ಹೆಚ್ಚು ಕಡಿಮೆ ನಮಗೆ ಮನೆಗೆ ಆಗುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಸಂಬಂಧಿಕರಿಗೆ ಕೊಡೋದಕ್ಕಾಗುತ್ತೆ. ಆಮೇಲೆ ಇದನ್ನು 100 ಗಿಡ ಇತ್ತು ಅಂತಂದರೆ ಇದು ಒಂದು ಆರ್ಥಿಕವಾಗಿ ಲಾಭ ತಂದು ಕೊಡುತ್ತೆ. ಹಾಗಾಗಿ ನಾವು ಆಲೋಚನೆ ಮಾಡ್ತಾ ಹೋಗಬೇಕು ನಮ್ಮ ಭೂಮಿನಲ್ಲಿ ಏನು ಮಾಡ್ಬೋದು ಅಂತ. ಅದಕ್ಕೇ ನಾನು ಹಿಂದೆ ತೋರಿಸಿದ್ನಲ್ಲ, 1 ಎಕರೆ ಮಾಡಲು ಹೇಗೆ ರೈತನ ಆರ್ಥಿಕವಾಗಿ ಸುಸ್ಥಿರತೆಗೆ ತಗೊಂಡೋಗುತ್ತೆ ಅನ್ನೋದ್ರ ಬಗ್ಗೆ ಅದೊಂದು ಉದಾಹರಣೆ. ಓಕೆ, ಈ ಥರಕ್ಕೆ ನಾವು ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋದಾಗ ನಮ್ಮ ಆರ್ಥಿಕ ಸ್ಥಿತಿ ದ್ವಿಗುಣಗೊಳ್ಳೋದ್ರ ಜೊತೆಯಲ್ಲಿ ನಮಗೆ ಒಂದೇ ಭೂಮಿನಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯೋದ್ರಿಂದ ನಮಗೆ ಅಧಿಕವಾದಂಥ ಲಾಭ ಸಿಗ್ತಾ ಹೋಗುತ್ತೆ. ಯಾಕೆಂತಂದರೆ ಅದಷ್ಟನ್ನು ನಾವು ಮಾಡಲಿಲ್ಲ ಅಂತಂದರೆ ಏನು ಉಪಯೋಗ? ಯಾಕೆಂದರೆ ನಮ್ಮ ಕಸಬೆ ಅದೇ, ನಾವು ಬದ್ಧತೆಯಿಂದ ಕೆಲಸ ಮಾಡಬೇಕು. ಆ ಬದ್ಧತೆಯಿಂದ ಅಂತಂದರೆ ನಾವು 24 ಗಂಟೆ 365 ದಿನವೂ ನಾವು ಎಂಗೇಜ್ ಆಗಿದ್ದರೆ ನಮಗೆ ಒಂದಿಷ್ಟು ಆರ್ಥಿಕ ಸುಸ್ಥಿರತೆ ಬರುತ್ತೆ. ಆ ಪರಾವಲಂಬಿತನ ಹೊರಟೋಗುತ್ತೆ. ಬ್ಯಾಂಕ್ನಿಂದ ಸಾಲ ಮಾಡೋದು ತಪ್ಪುತ್ತೆ. ಇದೆಲ್ಲದು ಒಂದೊಂದು ಉಪಯೋಗ ನೋಡಿ. ಈ ಥರದ ಮಾವಿನ ಗಿಡ ನಮ್ಮಲ್ಲಿ ಒಂದು 4-5 ಮಾವಿನ ಗಿಡ ಇದೆ. ನಾವು ಹಣ್ಣನ್ನು ನಾವು ಮಾರಾಟ ಮಾಡದೇ ಇದ್ರೂ ನಮ್ಮ ಸಂಬಂಧಿಕರುಗಳಿಗೆ, ಎಲ್ಲರಿಗೂ ಸ್ನೇಹಿತರುಗಳಿಗೆ ಇದನ್ನೆಲ್ಲ ಹಂಚಿ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಸಣ್ಣ ಬೆಳೆಗಾರರು ಒಂದು 4-5 ಮಾಡ್ಕೊಂಡ್ರೆ ಇದನ್ನು ಸಹ ನಾವು ಆರ್ಥಿಕವಾಗಿ ಹೇಗೆ ಲಾಭ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ತಾ ಹೋಗಬೇಕು ಬಂಧುಗಳೇ. ಇವತ್ತು ಈ ಕಾರಣಕ್ಕಾಗಿ ನಾವು ರೈತರು ಆರ್ಥಿಕವಾಗಿ ನಮಗೆ ಕಷ್ಟ ಇದೆ ಅನ್ನೋದ್ರೆ ಬಹುತೇಕ ಎಲ್ಲರೂ. ಹಾಗಾಗಿ ನಾವು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಆದರೆ 1 ಎಕರೆನಲ್ಲಿ ನಾವು ಹೇಗೆ ಸುಸ್ಥಿರವಾಗಿರ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಎಪಿಸೋಡ್ ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ಎಲ್ಲರೂ ಬಹುತೇಕ ಈಗ ನಿರಾಶೆಯಾಗಿ ಕೂತಿದಾರಲ್ಲ, 1 ಎಕರೆ 2 ಎಕರೆ ಇರೋಂಥ ರೈತರುಗಳು, ಅವರನ್ನ ನಾವು ಹೇಗೆ ಆರ್ಥಿಕವಾಗಿ ಸಬಲತೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ಎಲ್ರಿಗೂ ಶೇರ್ ಮಾಡಿ ಈ ಕೃಷಿ ವಲಯ ಹೆಚ್ಚು ಬೆಳೆಯೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.